ಅಖಂಡ ಶ್ರೀನಿವಾಸ ಬಗ್ಗೆ ಮಾತಾಡೋದು ಬೇಡ ಅನ್ಕೋತೀನಿ. ಯಾಕೆಂದರೆ ಅವ್ರು ಕಾಂಗ್ರೆಸ್ನವರೇ ರಿಜೆಕ್ಟೆಡ್ ಪೀಸು. ಸ್ವಲ್ಪ ನಾವು ಯಾಕೆ ಮಾತಾಡಬೇಕು ಅದ್ರ ಬಗ್ಗೆ? ಏನು ಪ್ರಭಾವನೂ ಬೀರೋದಿಲ್ಲ. ಅವ್ರ ಬಗ್ಗೆ ನಾವು ಮಾತಾಡೋ ಅಗತ್ಯವೂ ಇಲ್ಲ. ಅವ್ರ ನನ್ನ ಸ್ಪರ್ಧಿ ಅಲ್ಲ ಇವಾಗ ಸದ್ಯಕ್ಕೆ. ಕ್ಷೇತ್ರದಲ್ಲಿ ಕಳೆದ 10 ವರ್ಷಗಳಿಂದ ಕಾಂಗ್ರೆಸ್ ಮಾಡಿದ್ದೇನು ಅಂತ ಈ ಕ್ಷೇತ್ರ ಜನ ನೋಡಿದ್ದಾರೆ, ಕರ್ನಾಟಕ ನೋಡಿದ್ದಾರೆ. ಇಲ್ಲಿ BJPಯ ಅಸ್ತಿತ್ವ ಇಲ್ಲ. ಸೊ ಹಾಗಾಗಿ ಇಲ್ಲಿ ನೇರ ಫೈಟು. ಈಗ ಕಾಂಗ್ರೆಸ್ ಯಾರು ಅಭ್ಯರ್ಥಿ ಅಂತ ಇನ್ನೂ ಘೋಷಣೆ ಆಗಲಿಲ್ಲ. ನೋಡಿ ಪರಿಸ್ಥಿತಿ ಹೇಗಿದೆ. ನೇರ ಫೈಟು ಘೋಷಣೆ ಆಗಿದೆ, ಗೊತ್ತಿಲ್ಲ ಇನ್ನು ನಮ್ಮ ಗಮನಕ್ಕೆ ಬರಲಿಲ್ಲ. ಯಾರು ಕಾಂಗ್ರೆಸ್ ಅಭ್ಯರ್ಥಿ ಬರ್ತಾರೋ ಅವ್ರಿಗೂ ನನಗೂ ನೇರ ಹಣಾಹಣಿ ಬೀಳುತ್ತೆ. ಅದರಲ್ಲಿ ಈ ಸದ್ಯದ ಪುಲಕೇಶಿ ನಗರದ ಎಲ್ಲ ಮತಬಾಂಧವರು ಕೂಡ ನಿರ್ಧಾರ ಮಾಡಿದ್ದಾರೆ SDPಗೆ ನಾವು ವೋಟ್ ಹಾಕ್ತೀವಿ, SDP ಕೈ ಹಿಡಿತೀವಿ ಅಂತ. ಸೊ ಆ ನಂಬಿಕೆ ನಮಗಿದೆ. ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಇಂಡಿಪೆಂಡೆಂಟ್ ಆಗಿ ಚುನಾವಣೆಯನ್ನು ಎದುರಿಸ್ತಿರೋದು ಎಲ್ಲೇ ಬೇರೆ ಪಕ್ಷಗಳಿಗೆ ಅಥವಾ ನಿಮ್ಮ ಪಕ್ಷಕ್ಕೆ ಪ್ರಭಾವ ಬೀಳಿದೆ? ಏನು ಪ್ರಭಾವನೂ ಬೀರೋದಿಲ್ಲ. ಅವ್ರ ಬಗ್ಗೆ ನಾವು ಮಾತಾಡೋ ಅಗತ್ಯವೂ ಇಲ್ಲ. ಅವ್ರ ನನ್ನ ಸ್ಪರ್ಧಿ ಅಲ್ಲ ಇವಾಗಿನ ಸದ್ಯಕ್ಕೆ. ಯಾರು ಸರ್ ಪ್ರತಿಸ್ಪರ್ಧಿ? ಬಹುಶಃ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ ಆಗ್ಬೋದೇ ಹೊರತು ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ನನ್ನ ಪ್ರತಿಸ್ಪರ್ಧಿ ಅಂತ ಅನ್ಕೋಬೋದು. ಯಾಕಂದರೆ ಇಲ್ಲಿ JDS ಆಗಲಿ BJP ಆಗಲಿ ಅಸ್ತಿತ್ವದಲ್ಲಿ ಇಲ್ಲ. ಅಖಂಡ ಶ್ರೀನಿವಾಸ ಮೂರ್ತಿ ಬಗ್ಗೆ ಮಾತಾಡೋದು ಬೇಡ ಅನ್ಕೋತೀನಿ. ಯಾಕೆಂದರೆ ಅವ್ರು ಕಾಂಗ್ರೆಸ್ನವರೇ ರಿಜೆಕ್ಟೆಡ್ ಪೀಸು. ಸ್ವಲ್ಪ ನಾವು ಯಾಕೆ ಮಾತಾಡಬೇಕು ಅದ್ರ ಬಗ್ಗೆ? ಬೇಡ. ಸರ್ ಯಾವ ರೀತಿ ರೆಸ್ಪಾನ್ಸ್ ಇದೆ ಕ್ಷೇತ್ರದಲ್ಲಿ? ಈಗ ಮಾಧ್ಯಮದವರು ನಿಮಗೆ ಗೊತ್ತಿದೆ ಹೇಗೆ ರೆಸ್ಪಾನ್ಸ್ ಇದೆ ಅಂತ. ಪ್ರತಿ ಮನೆಯವರು ಕೂಡ ಮಾತಾಡ್ತಿದ್ದಾರೆ ಇಲ್ಲಿ SDP ಅಂತ. ಸೊ SDP ಜೊತೆಯಲ್ಲಿ ಇಡೀ ಕ್ಷೇತ್ರದ ಮತಬಾಂಧವರಿದ್ದಾರೆ. ನಮ್ಗೆ ಆ ನಂಬಿಕೆ ಕೂಡ ಇದೆ. ಈ ಸರಿ ನಾವಿಲ್ಲಿ ಗೆಲ್ತೀವಿ. ಈಗ ಒಂದು ಮಾತಿದೆ, SDP ಬೇರೆ ಮುಸ್ಲಿಂ ಪಾರ್ಟಿ ಅಂತ, ಅದರ ಬಗ್ಗೆ ಏನು ಹೇಳಿ? ನಾನು ಮುಸ್ಲಿಂ ಅಲ್ಲ, ನಾನು ಭಾಸ್ಕರ್ ಪ್ರಸಾದ್ ಮಾದಿಗ ಸಮುದಾಯಕ್ಕೆ ಸೇರಿದಂಥವ್ರು. ಅದೇ ಮುಸ್ಲಿಂ ಪಾರ್ಟಿ ಆಗಿಬಿಡ್ತಿದ್ದು. ಮುಸಲ್ಮಾನರು ಸ್ಥಾಪಿಸಿದ್ರೆ ಮುಸ್ಲಿಂ ಪಾರ್ಟಿ ಆಗಿಬಿಟ್ರೆ ಹಾಗಾದರೆ ಬ್ರಾಹ್ಮಣರು ಸ್ಥಾಪಿಸಿದ BJP ಬ್ರಾಹ್ಮಣರ ಪಾರ್ಟಿ ಆಗಬೇಕಲ್ವಾ? ಕಾಶ್ಮೀರಿ ಬ್ರಾಹ್ಮಣರು ಸ್ಥಾಪನೆ ಮಾಡಿದ್ದು ಕಾಶ್ಮೀರಿ ಬ್ರಾಹ್ಮಣರ ಪಾರ್ಟಿ ಆಗಬೇಕಲ್ವಾ? ವೆಸ್ಟ್ ಬೆಂಗಾಲ್ ಬ್ರಾಹ್ಮಣರು ಸ್ಥಾಪನೆ ಮಾಡಿದ್ದು ಕಮ್ಯುನಿಸ್ಟ್ ಪಾರ್ಟಿಗಳು ಎಲ್ಲ ಬ್ರಾಹ್ಮಣರ ಪಾರ್ಟಿ ಆಗಬೇಕಲ್ವಾ? ಮುಸಲ್ಮಾನರು ಸ್ಥಾಪನೆ ಮಾಡಿದ್ರೆ ಮುಸಲ್ಮಾನರ ಪಾರ್ಟಿ ಆಗಿಬಿಡುತ್ತಾ? ಮುಸಲ್ಮಾನರ ಪಾರ್ಟಿ ಆಗೋದಲ್ಲ ಅದು. ಇದು ಭಾರತೀಯ ಪಾರ್ಟಿ. ಇದು ನಮ್ಮ ಪಕ್ಷದ ಹೆಸರೇ ನೋಡಿ ಹೇಗಿದೆ, ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ. ಇದು ಮುಸ್ಲಿಂ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಇಲ್ಲ. ಯಾರೋ ಏನೋ ಪ್ರಜಾಪ್ರಭುತ್ವದ ಬಗ್ಗೆ ಮತ್ತು ಪಕ್ಷಗಳ ಬಗ್ಗೆ, ಭಾರತದ ಸಂವಿಧಾನ ಬಗ್ಗೆ ಅರಿವಿಲ್ಲದೆ ಇರುವಂತಹ ಯಾರೋ ಕಿಡಿಗೇಡಿಗಳು ಮಾತಾಡೋಂಥ ಮಾತು. ಆ ಮಾತುಗಳಿಗೆ ನಾವು ಉತ್ತರ ಕೊಡೋ ಅಗತ್ಯವೂ ಇಲ್ಲ. KG DG ಗಲಾಟೆಯಲ್ಲಿ ತಮ್ಮ ಪಕ್ಷದ ಹೆಸರು ಪ್ರತಿ ಸಲ ಕೇಳಿ ಬಂದಿರೋದು, ಈ ಬಗ್ಗೆ ಏನು ಹೇಳಿಕ್ಕೆ ಬಯಸ್ತಾರೆ? ಈ ದೇಶದ ಪ್ರಧಾನಮಂತ್ರಿನೇ ನಮ್ಮ ಪಕ್ಷದ ಹೆಸರು ಹೇಳ್ತಾರೆ. ನಮ್ಮ ಪಕ್ಷದ ಭಯ ಅವ್ರಿಗೆ ಅಷ್ಟಿದೆ. ಯಾಕೆ ಅಂತಂದರೆ ಪ್ರಜಾಪ್ರಭುತ್ವವಾದಿಗಳನ್ನ ಕಂಡ್ರೆ ದುಷ್ಟರಿಗೆ, ದೇಶದ್ರೋಹಿಗಳಿಗೆ, ದೇಶದ ಸಂಪತ್ತನ್ನು ಮಾರ್ಕೊಂಡು ತಿನ್ನೋರಿಗೆ. ನೋಡಿ ಮೊನ್ನೆ ಕಾಶ್ಮೀರದ ರಾಜ್ಯಪಾಲರು ಹೇಳಿದ್ದಾರೆ ಏನೋ ಪುಲ್ವಾಮಾ ಅಟ್ಯಾಕ್ ಆಗುವಾಗ ಯಾರ ಕಾರಣ ಮತ್ತು ನಮ್ಮನ್ನು ಹೇಗೆ ಬಾಯಿ ಮುಚ್ಚಿಸಲಾಯಿತು, ಈ ದೇಶದ ಪ್ರಧಾನಮಂತ್ರಿನೇ ಬಾಯಿ ಮುಚ್ಚಿಸಿದ್ರು ಅಂತ. ಅವ್ರ ವಿರುದ್ಧ ನಾವು ನಿಂತಿರುವಂಥದ್ದು. ಮತ್ತು ನೀವೆಲ್ಲರೂ ಕೂಡ ಈ ದೇಶದ ಜನ ಹೇಳ್ತಾರೆ ಈ ದೇಶದ ಕಾಂಗ್ರೆಸ್ಸು ಮತ್ತು BJP ಈ ದೇಶಕ್ಕೆ ಅಂಟಿರುವಂಥ ರೋಗ ಅಂತ. ಅವ್ರ ವಿರುದ್ಧ ನಾವಿದ್ದೀವಿ, ಅವರು ನಮ್ಮ ವಿರುದ್ಧ ಮಾತಾಡ್ತಾರೆ ಅಂತಂದರೆ ನಾವು ಸರಿಯಾಗಿದ್ದೀವಿ ಅಂತ अर्थ. यही उम्मीद के साथ जो भी हमारे साथ पिछले हादसात हुए, चाहे वो डेवलपमेंट की शक्ल में जो हमारे साथ एक धोखेबाजी हुई या फिर DG KG जैसे गलाटों में जो हमारे साथ एक नाइंसाफ़ी हुई, ये बुनियाद को जो है आने वाले दिनों में एक बहुत बड़ी आवाज़ बनाकर दलित और मुसलमानों की असम्बली में BR भास्कर प्रसाद साहब को भेजने की पुलकेशी नगर असम्बली के एक फ़र्द की जिम्मेदारी है। तो आने वाले दिनों में जो 10 तारीख को इंतखाबात होने वाले हैं, उसमें मैं तमाम से एक दिली गुजारिश करता हूँ कि सही मायने में एक सेक्युलर सोच रखने वाला, एक सेक्युलर ख्याल रखने वाला शख्सियत जो है BR भास्कर प्रसाद साहब हमारे मुद्दों पर बात करेंगे। अब तक एहतजाज की शक्ल में असम्बली के बाहर बात करते थे। इंशाल्लाह एक उम्मीदवार, एक MLA बनकर हमारे मुद्दों के ऊपर असम्बली के अंदर एक टेबल के ऊपर जो है ठोक कर हमारी आवाज़ को बुलंद करेंगे बोलकर एक उम्मीद के साथ हम लोग आज नॉमिनेशन किए हैं सोशल डेमोक्रेटिक पार्टी ऑफ इंडिया की जानिब से। मैं आप लोगों को फिर से एक बार रिक्वेस्ट करता हूँ। और रही बात पुलकेशी नगर की, अब पिछले 15 साल 20 साल का अगर डेटा उठाकर देखेंगे, BJP कहीं पर भी 5 से 8 हज़ार के ऊपर वोट यहाँ पर लेकर नहीं है। तो पुलकेशी नगर में किसी भी कारण से या किसी भी रीज़न से BJP आने के चांसेस नहीं है। तो मैं रिक्वेस्ट करता हूँ, अब इलेक्शन की गर्मी शुरू होने के बाद आप लोगों के सामने एक मुसलमानों की प्रेशर ग्रुप कर कर अपने आप को एक इस्लामिक हुलिया डालकर जो है आपके सामने आएंगे। एक डाइवर्शन की पॉलिटिक्स आप लोगों के सामने करेंगे। इन लोगों को आपको नज़रअंदाज करते हुए सिर्फ अगरचे आप गूगल में जाकर देखेंगे, एक आम डेटा है BJP का प्रीवियस इलेक्शन रिजल्ट कर बोलकर आप अगर गूगल सर्च करेंगे उसमें पुलकेशी नगर में पर्टिकुलरली, तो आपको पूरा स्टैटिस्टिक्स वहाँ पे डेटा बताई देगा कौन से ईयर में कौन से इलेक्शंस में BJP कितने वोट लेकर है बोलकर। तो पुलकेशी नगर में BJP का दूर दूर तक नामो निशान नहीं है। तो सिर्फ और सिर्फ आप ये अफवाहों को नज़रअंदाज करते हुए
एसडीपीए को इंशाल्लाह आप लोग एक पूरी जिम्मेदारी के साथ और पूरी सूझबूझ के साथ वोट करेंगे बोलकर एक उम्मीद है। अस्सलाम वालेकुम। फतेह होती है, एसडीपीए हो या उसके वर्कर्स हो जो ज़मीनी सतह के लोगों की खिदमत करते हैं, एक कसीर तादाद में जो है एसडीपीए का मजमा नज़र आता है। इलेक्शन के दौरान वो मजमा क्यों नज़र नहीं आता? देखिए, इलेक्शन के दौर में ये सारी जितने भी पार्टियां हैं ये रुश्वत की पार्टियां हैं। पहले टिकट ही रुश्वत दे के आते हैं तो आके करीब फुसलाते हैं लोगों को, आके वो पैसों से ख़रीदने की कोशिश करते हैं। लेकिन अब वो जान चुके हैं, बहुत साल 60 साल से ये चलता रहा और पिछले 10 साल से हमारे इस इलाके के अंदर क्या तरक्की हुई, क्या फैला बहबूद का काम हुआ नहीं मालूम। अब लोग खुद जान चुके हैं कि इनके मैयत उठाने के लिए, कोविड की दफनाने के लिए, खून देने के लिए, उनको राशन देने के लिए, उनकी कानूनी लड़ाई के लिए, उनके कोई थाने का पुलिस का मामला हो तो उसके लिए, हर मसाइल में हम लोग जो जाकर हम नीचे की सतह पे काम करें, चाहे वो ज़लज़ला हो, सैलाब हो, कुछ भी हो, जो हम काम करें, अब उन लोगों को पता एहसास हो चुका है कि यही हकीकी लोग हैं, यही सच्चे लोग हैं जो हमारे हर दुख दर्द को समझने वाले। तो इस उम्मीद से वही कह रहे हैं कि उन्हीं की ख्वाहिश है कि आप ही लोग आना चाहिए। तो इस उम्मीद से कि हमारा जो काम किए हैं और उसकी बुनियाद पर आप लोगों की ताउन के साथ, लोगों के मशवरों के साथ, हर वोटर्स के मोहब्बत और प्यार और खुलूस और उनके वोट की वजह से हमें पूरी